ಸ್ನೇಹಿತರೆ, ರೆಡ್ಮಿ ಮತ್ತೆ ಶಾಕ್ ಕೊಡ್ತಿದೆ. ಇಮ್ಯಾಜಿನ್ ಮಾಡಿ, ಒಂದು ಫೋನಲ್ಲಿ 7000 mAh ಬ್ಯಾಟರಿ ಮತ್ತು ವಾಟರ್ ಪ್ರೂಫ್ ಆಗಿ IP69K ರೇಟಿಂಗ್ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್. ಇಷ್ಟೆಲ್ಲ ಫೀಚರ್ಸ್ ಒಂದೇ ಫೋನಲ್ಲಿ ಪಾಸಿಬಲ್ ಅಂದರೆ ನಂಬ್ತೀರಾ? ಹೌದು, ಇದು ಹೊಸ ರೆಡ್ಮಿ ನೋಟ್ 15 Pro ಪ್ಲಸ್. ಇವತ್ತು ಇದರ ಫುಲ್ ರಿವ್ಯೂ ಮತ್ತು ಫಸ್ಟ್ ಲುಕ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ, ಈ ಬಾರಿ ರೆಡ್ಮಿ ನೋಟ್ 15 Pro ಪ್ಲಸ್ ನಲ್ಲಿ ಫ್ಯೂಚರಿಸ್ಟಿಕ್ ಆಗಿ ಡಿಸೈನ್ ಕೊಟ್ಟಿದೆ. ಇದರಲ್ಲಿ ಸ್ಲಿಮ್ ಬೇಸ್ಲೆಸ್ ಮತ್ತು ಗ್ಲಾಸ್ ಬ್ಯಾಕ್ ಫಿನಿಶ್ ಹಾಗೆ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಲುಕ್ ಕೂಡ ಇದೆ. ಜೊತೆಗೆ IP69K ರೇಟಿಂಗ್ ಅಂದರೆ ಡಸ್ಟ್ ಪ್ರೂಫ್ ಪ್ಲಸ್ ವಾಟರ್ ಪ್ರೂಫ್ ಮಾತ್ರವಲ್ಲದೆ ಪ್ರೆಷರ್ ವಾಟರ್ ರೆಸಿಸ್ಟ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಹೀಗಾಗಿ ಜಾಸ್ತಿ ಯೂಸ್ ಮಾಡೋರಿಗೆ ಈ ಫೋನ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಮತ್ತು ಪ್ರೊಸೆಸರ್ ನೋಡೋದಾದರೆ, ರೆಡ್ಮಿ ಈ ಬಾರಿ ಕ್ವಾಲ್ಕಾಮ್ನ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸ್ನಿಂದ ಬಳಕೆ ಮಾಡಿದೆ. ಇದರಲ್ಲಿ ಗೇಮಿಂಗ್, ಮಲ್ಟಿಟಾಸ್ಕಿಂಗ್ಗೆ ಸೂಪರ್ ಆಗಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಗ್ರಾಫಿಕ್ಸ್ ಗೇಮ್ ಕೂಡ ಲ್ಯಾಗ್ ಇಲ್ಲದೆ ಪ್ಲೇ ಮಾಡ್ಬೋದು. ಜೊತೆಗೆ ರೆಡ್ಮಿನ ಆಪ್ಟಿಮೈಸೇಷನ್ ಕೂಡ ಫಾಸ್ಟ್ ಫೀಲ್ ಕೊಡುತ್ತೆ. ಹಾಗೆ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ನೋಡೋದಾದರೆ, ಬಿಗ್ಗೆಸ್ಟ್ ಹೈಲೈಟ್ ಅಂದರೆ ಬ್ಯಾಟ್ರಿ. ಇದರಲ್ಲಿ 7000 mAh ಬ್ಯಾಟ್ರಿ ಇದೆ ಮತ್ತು 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಒಮ್ಮೆ ಫುಲ್ ಚಾರ್ಜ್ ಮಾಡಿದರೆ ಈಸಿಯಾಗಿ 2 days ಯೂಸ್ ಮಾಡ್ಬೋದು. ಇದು ರೆಡ್ಮಿ ಸೀರೀಸ್ಗೆ ರೆವಲ್ಯೂಷನರಿ ಚೇಂಜ್ ಅನ್ಬೋದು. ಇನ್ನು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ನೋಡೋದಾದರೆ, ಕ್ಯಾಮ್ರಾ ಕೂಡ ಅಪ್ಗ್ರೇಡ್ ಆಗಿದೆ. ಇದರಲ್ಲಿ 200 MP IOS ಮೇನ್ ಸೆನ್ಸೋರ್ ಜೊತೆಗೆ 16 MP ಅಲ್ಟ್ರಾ ವೈಡ್ ಹಾಗೆ 50 MP ಟೆಲಿಫೋಟೋ. ಫ್ರಂಟ್ 32 MP ಸೆಲ್ಫಿ ಕ್ಯಾಮ್ರಾ. AS ಸಪೋರ್ಟ್ ಇದ್ದುದರಿಂದ ನೈಟ್ ಮೋಡ್, ಪ್ರೊಡಕ್ಟ್ ವಿಡಿಯೋ ಸ್ಟೆಬಿಲಿಟಿ ಎಲ್ಲವೂ ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು ಡಿಸ್ಪ್ಲೇ ಮತ್ತು ಮಲ್ಟಿಮೀಡಿಯಾ ನೋಡೋದಾದರೆ, ಡಿಸ್ಪ್ಲೇ 6.8 ಇಂಚು AMOLED 1.5K ರೆಸಲ್ಯೂಷನ್ ಸ್ಕ್ರೀನ್ ಹಾಗೆ 144 ರಿಫ್ರೆಶ್ ರೇಟ್. ಇದರಲ್ಲಿ ಗೇಮಿಂಗ್, ಸ್ಕ್ರೋಲಿಂಗ್, ಬೆಟರ್ ಎಲ್ಲವೂ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇನ್ನು HDR10+ ಸಪೋರ್ಟ್, OTT ವಾಚಿಂಗ್ ಮತ್ತು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ಮತ್ತು ಫೀಚರ್ಸ್ ನೋಡೋದಾದರೆ, 5G ಆಲ್ ಮೇಜರ್ ಬ್ಯಾಂಡ್ಸ್ ಹಾಗೆ Wi-Fi 7 ಸಪೋರ್ಟ್. ಇನ್ನು ಡಿಸ್ಪ್ಲೇಯಲ್ಲಿ ಫಿಂಗರ್ ಪ್ರಿಂಟ್ ಪ್ಲಸ್ ಫೇಸ್ ಅನ್ಲಾಕ್ ಮಾತ್ರ ಇದೆ. ಇನ್ನು ಸ್ಟೋರೇಜ್ ಸ್ಪೀಕರ್ಸ್ ವಿತ್ ಡಾಲ್ಬಿ ಅಟ್ಮೋಸ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಒಟ್ಟಾರೆ ಹೇಳ್ಬೇಕಂತಂದರೆ, ರೆಡ್ಮಿ ನೋಟ್ 15 Pro ಪ್ಲಸ್ ಮೈಂಡ್ ರೇಂಜ್ ಚೇಂಜ್ಮೆಂಟ್ ಬಂದರೂ 7000 mAh ಬ್ಯಾಟ್ರಿ, ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಹಾಗೆ IP69K ರೇಟಿಂಗ್, 200 MP ಕ್ಯಾಮ್ರಾ ಬೆಸ್ಟ್ ಇವೆಲ್ಲವೂ ಕಾಂಬೈನ್ ಆಗಿ ಇದ್ದರಿಂದ ಪವರ್ ಪ್ಯಾಕ್ಡ್ ಆಲ್ರೌಂಡರ್ ಮಾಡ್ತಿವೆ. ಇದು ಡೆಫಿನೆಟ್ಲಿ 2025 ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಫೋನ್ ಲಾಂಚ್ ಆದರೆ ನೀವು ಫಸ್ಟ್ ಡೇ ಖರೀದಿ ಮಾಡ್ತೀರಾ ಇಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ.